ನಿಧಾನಕ್ಕೆ ಹೋಗ್ಬಿಡಿ ಅಂಕಲ್, ಹುಷಾರು, ಸ್ವಲ್ಪ ಸುಧಾರಿಸ್ಕೊಳ್ಳಿ. Hi guys, welcome back to my YouTube channel. You guys are watching Manju's vlog and this is Manju. ತುಂಬ ದಿನ ಆಯಿತು ವ್ಲಾಗ್ ಮಾಡಿಲ್ಲ. ಹಳೆ ವಿಡಿಯೋದಲ್ಲೂ ಹೇಳಿದೆ R15 ಇನ್ನೂ ಯಾರ್ಯಾರು ನೋಡಿಲ್ಲ ಲೈವ್ ಬಟನಲ್ಲಿ ಕೊಟ್ಟಿರ್ತೀನಿ, ಚೆಕ್ ಮಾಡಿ. ಇವತ್ತು ಸಂಡೇ, ಅಣ್ಣ ಫುಲ್ಲು ಫೀಲ್ಸು. ಸೊ ಸಂಡೇ ರೈಡ್ ಪ್ಲ್ಯಾನ್ ಮಾಡಿದ್ದೀನಿ. ಆ್ಯಕ್ಚುಲಿ ನನ್ನ ಫುಲ್ಲು ಹುಷಾರಿರಲಿಲ್ಲ, ಸ್ಯಾಟರ್ಡೇನೇ ಹೋಗ್ಬೇಕಿತ್ತು. ಸೊ ನಾವು ಹೋಗ್ತಾ ಇರೋದು ಕುಣಿಗಲ್ ಪಂಚಮುಖಿ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ. ನಾನು ನೆನ್ನೆನೇ ಹೋಗೋಣ ಅಂದ್ಕೊಂಡೆ, ನೆನ್ನೆ ಫುಲ್ಲು ಏನೋ ನೆಗಡಿ. ಸೊ ಅದಕ್ಕೋಸ್ಕರ ಹೋಗೋಕ್ಕಾಗಲಿಲ್ಲ. ನೆನ್ನೆ ಮಾಡಿದಿದ್ರೆ ನನಗೆ ಮಾತಾಡೋಕ್ಕೂ ಆಗ್ತಾ ಇರಲಿಲ್ಲ. ಸೊ ಬಟ್ ಇವಾಗಾದರೂ ಒಂದು ರೇಂಜ್ ಮಾತಾಡ್ತಾ ಇದ್ದೀನಿ. ಸೊ ಇನ್ಮೇಲೆ ಡೈಲಿ ಬ್ಲಾಗ್ಸ್ ಬರುತ್ತೆ ಅಂತ ಹೇಳ್ತಾ ಈ ಬ್ಲಾಗ್ನ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಕಂಟಿನ್ಯೂ ಬರ್ತಾ ಇರುತ್ತೆ ಯಾವಾಗ್ಲೂ. ಸೊ ಏನಂತೀರಾ, ಅಷ್ಟೇ. ನಮ್ಮ ಮನಸ್ಸು ನಮಗೆ ಒಳ್ಳೇದು ಮಾಡಿದ್ರೆ ದೇವರು, ಏನಂತೀರ? ಈ ಗ್ಯಾಪ್ ಎಲ್ಲ ಯಾಕೆ? ತುಂಬ ದಿನ ಮಾತಾಡಿ, ಏನಂತೀರ? ಅಷ್ಟೇ. ಒಂಥರ ಕಾಮಿಡಿ ಗುರು ಇದೆಲ್ಲ, ಸೀರಿಯಸ್ಲಿ. ಸೊ ತುಂಬ ದಿನ ಗ್ಯಾಪ್ ಆಗಿರೋದು ಸ್ವಲ್ಪ ಏನೋ ರೀಸನ್ಗೆ. ಈ ಕಡೆ ಒಳ್ಳೆ ವಿಷಯಗಳು ತುಂಬ ಇದೆ, ಏನೋ ಕೆಟ್ಟ ವಿಷಯಗಳು ತುಂಬ ಇದೆ ಈ ಗ್ಯಾಪಲ್ಲಿ. ಸೊ ಕೆಟ್ಟ ವಿಷಯ ಲೈಕ್ ಏನು, ಕೆಟ್ಟದ್ದೇನೇನಾಗಿದೆ ಅದನ್ನ ಅಲ್ಲೇ ಬಿಟ್ಬಿಡೋಣ. ಫಾರ್ ಗುಡ್ ಪಾರ್ಟ್, ಒಳ್ಳೆಯದು ನನ್ನ ಲೈಫಲ್ಲಿ ತುಂಬ 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 ಆಗಿದೆ, ಅದ್ರ ಬಗ್ಗೆ ಅಷ್ಟೇ ಮಾತಾಡೋಣ. ಸೊ ನಾನು ಏನೋ ಆ ಕೆಟ್ಟದ್ದು ಯಾವುದೋ ಆಗಿರೋದಕ್ಕೆ ಸ್ವಲ್ಪ ಗ್ಯಾಪ್ ತಗೊಂಡೆ. ಐ ಆಮ್ ಸಾರಿ ಫಾರ್ ದಟ್. ಏನೋ ಹೋಗ್ತಾ ಹೋಗ್ತಾ ಬ್ಲಾಗ್ಸಲ್ಲಿ ಮಾತಾಡೋಣ, ಇವತ್ತೇ ಎಲ್ಲ ಮಾತಾಡ್ಬಿಟ್ರೆ ಏನೋ ಮುಗ್ದು ಹೋಗ್ಬಿಡುತ್ತೆ ಎಲ್ಲಾನು. ಸೊ ಹೋಗ್ತಾ ಹೋಗ್ತಾ ಅಪ್ಡೇಟ್ ಕೊಡ್ತಾ ಇರ್ತೀನಿ. ಸೊ ಕಾಫಿ ಕುಡ್ದೆ, ಫುಲ್ ಚಾರ್ಜ್ ಇವಾಗ ಬಾಡಿ. ಸೊ ಇವಾಗ ಏನಿಲ್ಲ. ಆ್ಯಂಡ್ ಇವತ್ತಿನ ದಿನ ತುಂಬ ಸ್ಪೆಷಲು ನಮ್ಮೆಲ್ರಿಗೂ. ಇವತ್ತು ನಮ್ಮ ಬಾಸ್ ಬರ್ಡೇ, ಪುನೀತ್ ಅಣ್ಣನ ಬರ್ಡೇ ಇವತ್ತು. ಸೊ ಹ್ಯಾಪಿ ಬರ್ಡೇ ಬಾಸ್, ಹ್ಯಾಪಿ ಬರ್ಡೇ ಫ್ರಮ್ ದಿಸ್ ಫ್ಯಾನ್. ಬಟ್ ಏನೋ ನನ್ನ ಲೈಫಲ್ಲಿ ನಾನು ರಿಯಲ್ ಆಗಿ ನಿಮ್ಮನ್ನು ನೋಡೋಕ್ಕಾಗಿಲ್ಲ, ಬಟ್ ಯಾವಾಗಲೂ ನೀವು ನನ್ನ ಮನಸ್ಸಲ್ಲಿ ಇರ್ತೀರಾ. ಜೈ ಅಪ್ಪು ಬಾಸ್. ನೋಡಿ ಬಾಸ್ ಹೆಸರು ಹೇಳ್ತಿದ್ದಂಗೆ ಸಿಗ್ನಲ್ ಎಲ್ಲ ಬಿಟ್ಬಿಡುತ್ತಲ್ರಿ.
ಎಲ್ರು ಎಲ್ರು ಒಂದ್ ಬರೋ ಥರ ಮಾಡ್ಬೇಡ್ರು. ಹೋಗ್ರಿ ಮೇಲ್ಗಡೆ ಬೋರ್ಡ್ ಬರ ನೆನಪಾಗ್ತಾ ಇಲ್ಲ ನೋಡಿ. ಅವಾಗ ನಾಯಿ ತರ ಓಡಾಡ್ತಾ ಇದ್ದು. ಪಾಂಡವ ತರ ಮನೇಲೆ ಮಲ್ಕೊಂಡಿದ್ದ ಇಷ್ಟು ದಿನ. ಸೊ ಇವಾಗ ಏನು ಗೊತ್ತಾಗ್ತಾ ಇಲ್ಲ. ಹಿಂಗಲ್ಲ ಯಾಕೆ ಏನಂತೀರಾ? ಸೀರಿಯಸ್ಲಿ ಹೆಂಗು ಹೋಗೋದು? ಆಶಾ ರೋಡ್ ಯಾವ ಕಡೆ ಅಂದ್ರು? ಹಾಸನ. Oh my God, after a long time. ಏನಂತೀರಾ? ಅನ್ನಕ್ಕೇನು ಬಿಡಿ, ಈ ಕಡೆ ಯಾವುದು ಹಾಗೆ ಹಾಕಿಲ್ಲ. ನಾನು ಬರ್ತಿದ್ದೆ, ದೋಸ್ತರ ಜೊತೆ ಮಾತಾಡ್ತಿದ್ದೆ, ಹೋಯ್ತಿದ್ದೆ. ಭಯನ ಆಗೋಯ್ತು. ನಾನು ಅದು ಬಂದಿದ್ದು ನೋಡ್ಬಿಟ್ಟು ಆಯ್ತು ಅನ್ಕೊಂಡೆ ಇವತ್ತು. ಯಪ್ಪ ದೇವ್ರೆ, ನಿಧಾನಕ್ಕೆ ಹೋಗ್ಬಿಡಿ ಅಂಕಲ್, ಹುಷಾರು, ಸ್ವಲ್ಪ ಸುಧಾರಿಸ್ಕೊಳ್ಳಿ. ಜಸ್ಟ್ ಮಿಸ್, ನಾನು ನೋಡ್ದೆ. ಯಪ್ಪ ನಂದು ಇಲ್ಲೇ ಕುಣಿಗಲ್ಗೆ ಹೋಗ್ತಾ ಇದೆ ಅಂಕ. ಎಷ್ಟು ದೂರ ಆಗುತ್ತೆ ಇಲ್ಲಿಂದ? 17 ಕಿಲೋಮೀಟರ್. ಹೌದಾ? ಅದೇ ದೇವಸ್ಥಾನ ಇದೆಯಲ್ಲ, ಆಂಜನೇಯ ದೇವಸ್ಥಾನ, ಅಲ್ಲಿ ಹೋಗ್ತಾ ಇದೆ. ಹೌದಾ? ಅದು ಏನು ಕಾಣಿಸುತ್ತಾ ರೋಡ್ಗೆನೆ? ನೀವು ಹುಷಾರು, ನಿಧಾನಕ್ಕೆ ಹೋಗಿ, ಬೇಡ ನನಗೆ ಭಯ ಆಗೋಯ್ತು. ಬೇಡ, ನಿಧಾನಕ್ಕೆ ಹೋಗ್ರಿ. ಹಾ ಸರಿ ಅಂಕ. ತಂದೆ ಇಲ್ಲೇ ರೈಟ್ ಹೋಗ್ಬೇಕಿತ್ತು, ತಗೊಂಡೆ. ಇದು ಕುಣಿಗಲ್ ಮುಂದೆ ಆಗುತ್ತೆ, ಸ್ವಲ್ಪ ಹಿಂದೆನೆ, ಒಂದು 4-5 ಕಿಲೋಮೀಟ್ರ್, 2-3 ಕಿಲೋಮೀಟ್ರ್ ಹಿಂದೆನೆ ಬರುತ್ತೆ. ಸೊ ಇಲ್ಲೇ ಹಿಂದೆ ರೈಟ್ ತೊಗೋಬೇಕಿತ್ತು. ನಾನು ಅದು ಏನೋ ಚಾರ್ಜ್ ಖಾಲಿ ಆಗ್ಬಿಟ್ಟಿದೆ. ಅದಾದ್ಮೇಲೆ ಎಲ್ಲೋ ನಿಲ್ಲಿಸ್ದೆ, ಅಂಕಲ್ದಾಯ್ತಲ್ಲ, ಅದಾದ್ಮೇಲೆ ನಿಲ್ಲಿಸ್ದೆ, ಗೊತ್ತಾಯ್ತು ಚಾರ್ಜ್ ಇಲ್ಲ ಅಂತ. ಚಾರ್ಜ್ ಹಾಕಿಲ್ಲ. ಇವಾಗ ತಿರ್ಗಾ ವಾಪಸ್ಸು ಮಾಡ್ತಾ ಇದ್ದೀನಿ.
ಬಾಸು ನಾನು ಹಿಂಗಂದ್ಬಿಟ್ನಲ್ಲ, ಬಾಸ್ ಇಲ್ಲೇ ಅವ್ರೆ ಎದುರುಗಡೆನೆ ಕಾಣಿಸ್ತವ್ರೆ. ತುಂಬ ದೊಡ್ಡದಾಗೆ ಕಟ್ಟಿದ್ದಾರೆ ಮೂರ್ತಿನ. ಸೀರಿಯಸ್ಲಿ ಸಾಕಾಗಿದೆ ಗುರು. ವರ್ತಿ ಗುರು ಬಂದಿದ್ದು. ಇರಿ ತೋರ್ಸೋಣ. ಇವಾಗ ಸ್ಟ್ರೈಟ್ ಆಗಿ ಕಾಣಿಸ್ತಾರೆ, ನೋಡ್ಕೊಳ್ರಿ ಬಾಯ್ಸ್. ಏನ್ ಸಖತ್ತಾಗಿರೋ ಗುರು ಮೂರ್ತಿ ಬಾಸು. ಆ್ಯಕ್ಚುಲಿ ನನ್ನ ಬರಬೇಕಿತ್ತು, ನನ್ನ ಸಾಟರ್ಡೆ ಅಲ್ವಾ ನೆನ್ನೆ. ಸೊ ಬಂದಿದ್ದಿದ್ರೆ ತುಂಬ ಜನ ಇರೋರು, ತುಂಬ ಸಖತ್ತಾಗಿರೋದು ಅವಾಗೆಲ್ಲ ಕ್ರೌಡು. ಬಟ್ ಇವತ್ತು ಪರವಾಗಿಲ್ಲ, ನೆನ್ನೆ ನನಗೆ ಹುಷಾರಿರಲಿಲ್ಲ, ಸೊ ಬರೋಕ್ಕಾಗಿಲ್ಲ. ಬಟ್ ಇವತ್ತು ಹೆಂಗಾದರೂ ಇರಲಿ ಬಾಸ್ ನಮ್ಮನ್ನು ಕರೆಸ್ಕೊಂಬಿಟ್ರು. ಹಾಯ್ ಬಾಸ್. ಸೀರಿಯಸ್ಲಿ ಏನು ಸಖತ್ತಾಗಿದೆ ಬಾಸ್. ಅಲ್ಲಿಂದಾನೆ ನೋಡ್ತವ್ರು ನನ್ನ. ಬಾಸ್ ಬಂದೆ. ಈಗ ನೋಡಿ, ಪಂಚಮುಖಿ ಆಂಜನೇಯ ಸ್ವಾಮಿ ನಮ್ಮ ಬಾಸು. ಹಿಂಗೆ ಗಾಡಿ ಅಲ್ಲಿ ಪಾರ್ಕ್ ಮಾಡಿದ್ದೀನಿ. ಸೊ ಹಿಂಗೆ ಹೋಗ್ಬೇಕನ್ಸುತ್ತೆ. ಯಾಗ ಮಂಟಪ ಮೋಸ್ಟ್ಲಿ ಹೋಮ ಗೀಮ ಇಲ್ಲೇ ಮಾಡೋದು ಅನ್ಸುತ್ತೆ. ಹೌದು, ಹೌದು, ಹೋಮ ಗೀಮ ಎಲ್ಲ ಇಲ್ಲೇ ಮಾಡ್ತಾರೆ ಅಲ್ಲೆಲ್ಲ. ನೋಡ್ರಿ ಹೋಗೋಣ, ಬಾಸ್ನ ಮೀಟಾಗಿ ಬರೋಣ. ಸೊ ಇದು ಪ್ರಸಾದ. ದರ್ಶನ ಎಲ್ಲ ಆಯಿತು. ಸೊ ಒಳಗಡೆ ಕ್ಯಾಮ್ರಾ ಅಲೋವಿಲ್ಲ ಶೂಟ್ ಮಾಡೋಕ್ಕೆ, ಸೊ ಬಿಡಲಿಲ್ಲ ಅವಳನ್ನು. ಬಟ್ ಆದರೂ ಏನೋ ಹೊರಗಡೆಯಿಂದನೇ ಬಾಸ್ ಕಾಣಿಸ್ತಾರೆ. ಒಳಗಡೆ ಹೋದರೆ ನೀವು ಆರಾಮಾಗಿ ನೋಡ್ಬೋದು. ಕೆಳಗಡೆನೇ ಪಂಚಮುಖ್ಯ ಏನು ಆಂಜನೇಯನ ಮೂರ್ತಿನೂ ಇದೆ ಕೆಳಗಡೆ, ಚಿಕ್ಕದು, ಇದು ದೊಡ್ಡದು. ಸೊ ನೋಡಿದ್ರಲ್ಲ, ಬಾಸ್ನ ನೋಡೋಕ್ಕೆ 2 ಕಣ್ಣು ಸಾಲಲ್ಲ, ಹಂಗಿದೆ. So let's end the vlog here. Boss, see you guys. See you in the next vlog, and bye.